ನಮಸ್ಕಾರ ಸ್ನೇಹಿತರೆ, ಕ್ಯೂಬೆಸ್ಟೆಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ಬನ್ನಿ ಇವತ್ತು ನನ್ನ ಸ್ಟುಡಿಯೋ ಯಾವ ರೀತಿಯಾಗಿ ಇದೆ ಎಂಬುದನ್ನು ನಿಮಗೆ ತೋರಿಸ್ತೀನಿ. ಹಾಗೆ ಯಾವ ರೀತಿಯಾಗಿ ನಾನು ಸೆಟಪ್ ಮಾಡಿದ್ದೇನೆ, ನನ್ನ ಸ್ಟುಡಿಯೋದಲ್ಲಿ ಯಾವ ಯಾವ ಉಪಕರಣಗಳಿವೆ ಎಂಬುದನ್ನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ, ಇದು ವೋಕಲ್ ರೂಮ್ ಅಂದರೆ ಹೊರಗಿನ ಸೌಂಡ್ ಬರಬಾರ್ದು ಅಂತ ಹೇಳಿ ಇದನ್ನು ಮಾಡಿರ್ತೇವೆ. ಹಾಗೆ ಇದು ಪಾಪ್ ಫಿಲ್ಟರ್ ಅಂಥೇಳಿ, ಅಂದರೆ ನಾವು ಸಿಂಗಿಂಗ್ ಮಾಡುತ್ತಿರುವಾಗ ನಾಯ್ಸ್ ಏನಾದರೂ ಇದ್ದರೆ ಅದು ತಡೆಯುತ್ತದೆ. ಹಾಗೆ ನಾನು ಒಂದು ರಿಂಗ್ ಲೈಟ್ಸ್ ಕೂಡ ತಂದಿದ್ದೇನೆ, ಏಕೆಂದರೆ ಒಳಗಡೆ ಸ್ವಲ್ಪ ವೋಕಲ್ ಬೂತು ಕಲರ್ಫುಲ್ ಆಗಿ ಕಾಣಲಿ ಅಂಥೇಳಿ. ಹಾಗಿದ್ರೆ ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಇದು ಪ್ಲೌಡಿಂದ ಮಾಡಿದ್ದು. ಅಂದರೆ ಫಸ್ಟು 4 ಪ್ಲೌಡನ್ನು ತರಿಸಿ ಮೇಸ್ತ್ರಿಯವ್ರಿಗೆ ಕರ್ಕೊಂಡು ಈ ರೀತಿಯಾಗಿ ನಾನು ಒಂದು ಸೆಟಪ್ಪನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಒಳಗಡೆ ಅಕ್ವಾಸ್ಟಿಕ್ಕನ್ನು ಹಚ್ಚಿರ್ತೀನಿ. ಇದು ಆನ್ಲೈನಲ್ಲಿ ಅಮೆಜಾನಲ್ಲಿ ಸಿಗ್ತದೆ. ಅಕ್ವಾಸ್ಟಿಕ್ಕನ್ನು ಹಚ್ಚಿ ಈ ರೀತಿಯಾಗಿ ನಾನು ಸೆಟಪ್ಪನ್ನು ಮಾಡಿರುತ್ತೇನೆ. ಈ ಲೈಟು ಏಕೆಂದರೆ ವೋಕಲ್ ಬೂತ್ನಲ್ಲಿ ಸ್ವಲ್ಪ ಗ್ರೀನ್ ಆಗಿ ಕಾಣ್ತದೆ, ಅದರ ಸಲುವಾಗಿ ಅದನ್ನು ಹಾಕಿದ್ದೇನೆ. ಬನ್ನಿ, ವೋಕಲ್ ಮಿಕ್ಸಿಂಗ್ ಆ್ಯಂಡ್ ಮಾಸ್ಟರಿಂಗ್ ಯಾವ ರೀತಿಯಾಗಿ ಮಾಡ್ತೀನಿ. ಹಾಗೆ ಇದು ಪ್ರೆಸೋನ್ಸ್ ಕಂಪನಿದು 2 ಸ್ಪೀಕರ್ ಬೇಕಾಗ್ತದೆ, ಲೆಫ್ಟು ಮತ್ತು ರೈಟು. ಇದು ನಾನು ರೆಕಾರ್ಡಿಂಗ್ ಮಾಡಿದ್ದು ಪ್ರಾಜೆಕ್ಟು. ಬನ್ನಿ, ಇದು ನನ್ನ ಹತ್ರ ಇರುವಂಥದ್ದು ಮೋಟು M2 ಸೌಂಡ್ ಕಾರ್ಡ್. ಇದು ಬಹಳ ಅತ್ಯಮೂಲ್ಯವಾಗಿ ಬೇಕಾಗಿರುವಂಥದ್ದು. ಸೌಂಡ್ ಕಾರ್ಡ್ ಇಲ್ಲಾಂದರೆ ರೆಕಾರ್ಡಿಂಗ್ ಮಾಡಲು ಸಾಧ್ಯವಿಲ್ಲ. ಹಾಗೆ ನನ್ನ ಹತ್ರ ಇರುವಂಥದ್ದು ಡೆಲ್ ಒಂದು CPU ಇದೆ. ಹಾಗೆ ಜೊಬ್ರಾನಿಕ್ಸ್ ಒಂದು UPS ಇರ್ತದೆ. ಹಾಗೆ ಇದು ರೈಟ್ ಸ್ಪೀಕರ್ ಇದೆ. ಆ ಕಡೆದು ಲೆಫ್ಟು, ಈ ಕಡೆದು ರೈಟು. ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಗೋಡೆ ಮೇಲೆ ಒಂದಿಷ್ಟು ಸ್ಟಿಕ್ಕರನ್ನು ಅಂಟಿಸಿದ್ದೀನಿ. ಇದು ಕೇವಲ ರೆಕಾರ್ಡಿಂಗ್ ಸ್ಟುಡಿಯೋಗೆ ಬೇಕಾಗುವ ಸಾಮಗ್ರಿಗಳು ಮತ್ತು ಯಾವ ರೀತಿಯಾಗಿ ಸೆಟಪ್ ಮಾಡ್ಕೋಬೇಕೆಂಬುದನ್ನು ನಿಮಗೆ ಹೇಳಿಕೊಡ್ತಿದ್ದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಿಕ್ಸಿಂಗ್ ಮತ್ತು ಮಾಸ್ಟರಿಂಗ್ ಯಾವ ರೀತಿಯಾಗಿ ಕ್ಯೂಬೇಸ್ನ ಯೂಸ್ ಮಾಡಬೇಕು, ಯಾವ ರೀತಿಯಾಗಿ ನಾಯ್ಸ್ ಕ್ಯಾನ್ಸಲೇಷನ್ ಮಾಡ್ಕೋಬೇಕು ಎಂಬುದನ್ನು ಸಂಪೂರ್ಣವಾಗಿ ನಿಮಗೆ ಹೇಳ್ಕೊತ ಹೋಗ್ತೀನಿ. ಇದು ನನ್ನ ಬ್ಯಾನರ್, ಅಂದರೆ JS ರೆಕಾರ್ಡಿಂಗ್ ಸ್ಟುಡಿಯೋ ಹಾಗೆ ಮೆಲೋಡೀಸ್ ಆರ್ಕೆಸ್ಟ್ರಾ ಅಂಥೇಳಿ ಬಸವನ ಭಾಗೇವಾಡಿಯಲ್ಲಿದೆ. ಬ್ಯಾನರ್ ಕೂಡ ಮಾಡಿಸಿದ್ದೀನಿ. ಇದು ಹೊರಗಡೆ ಇರುವಂಥದ್ದು ಸೆಟಪ್ಪು. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಅಕ್ವಾಸ್ಟಿಕ್ ಮಾಡಿಸಿರೋ ಉದ್ದೇಶ ಏನಂದರೆ, ಹೊರಗಡೆ ಬರುವಂತಹ ಗಾಡಿ ಸೌಂಡ್ ಆಗಲಿ, ಗಾಡಿಗಳಾಗಲಿ, ಅಕ್ವಾಸ್ಟಿಕ್ ಏನು ಮಾಡ್ತದಂದರೆ ಅದನ್ನು ತಡೆ ಹಿಡಿತದ. ಹಾಗೆ ಇಲ್ಲಿ ನೋಡ್ರಿ, ಇದೊಂದು ಪಟ್ಟಿ ಹಾಕಿದ್ದೀನಲ್ಲ, ಇದು ಕೂಡ ಅಕ್ವಾಸ್ಟಿಕ್ ಥರಾನೇ. ಬಾಕಲ ಮುಚ್ಚಿದ ತಕ್ಷಣ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರ್ತದಲ್ಲ, ಅಲ್ಲಿ ಪೂರ್ತಿಯಾಗಿ ಕಂಪ್ಲೀಟಾಗಿ ಅದನ್ನು ಮುಚ್ಚಿ ಹಾಕ್ತದೆ ಅದು. ಅದರ ಸಲುವಾಗಿ ಅದನ್ನು ಕೂಡ ಆನ್ಲೈನಲ್ಲೇ ತರಿಸಿರ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಸ್ಕರ್ಟನನ್ನು ಹಾಕಿದ್ದೇನೆ. ಇಲ್ಲಿಯೂ ಕೂಡ ಒಂದು ಸ್ಕರ್ಟನನ್ನು ಹಾಕಿದ್ದೇನೆ, ಏಕೆಂದರೆ ಹೊರಗಡೆ ಇರುವಂತಹ ನಾಯ್ಸ್ ಕೂಡ ಒಳಗಡೆ ಬರಬಾರ್ದಂತ ಹೇಳಿ. ಇದು ನನ್ನ ಬ್ಯಾನರ್ ಇದೆ. ಹಾಗೆ ಈಗ ಬನ್ನಿ ಫ್ರೆಂಡ್ಸ್, ನಿಮಗೆ ಈಗ ಒಳಗಡೆ ತೋರಿಸ್ತೀನಿ. ನನ್ನ ಮೈಕ್ ಇರೋದು AKG 420 ಅಂತ ಹೇಳಿ ಕಂಡೆನ್ಸರ್ ಮೈಕ್ ಇದೆ. ಬಹಳ ಅದ್ಭುತ ಕ್ವಾಲಿಟಿ ಕೊಡ್ತದೆ. ಇದನ್ನು ಕೂಡ ಆನ್ಲೈನಲ್ಲೇ ತರಿಸಿರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಸ್ಟುಡಿಯೋ ಸೆಟಪ್ ಯಾವ ರೀತಿಯಾಗಿ ಮಾಡಿದ್ದೇನೆ ಎಂಬುದನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಮಿಕ್ಸಿಂಗ್, ಮಾಸ್ಟರಿಂಗ್ ಹಾಗೆ ಪ್ಲಗ್ಗಿನ್ಸ್ನ ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು, ಪ್ಲಗ್ಗಿನ್ಸ್ನ ಎಲ್ಲಿಂದ ತಗೋಬೇಕು, ಹಾಗೆ ಕ್ಯೂಬೇಸ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಎಂಬುದನ್ನು ಸಂಪೂರ್ಣ ಮಾಹಿತಿ ನಿಮಗೆ ಹೇಳ್ಕೊಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ.